ಮೊದಲನೇದಾಗಿ ಶ್ರೀಮತಿ ಪದ್ಮಕಲಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸ್ನೇಹಿತರ ಕಡೆಯಿಂದ, ನನ್ನ ಕಡೆಯಿಂದ. ಯಾಕಂದ್ರೆ ತುಂಬಾ ವರ್ಷಗಳ ನಂತರ ಈ ತರ ಚಿತ್ರ ನೋಡಿದ್ದು. ಮೇಡಮ್ ಏನ್ ಕನಸು ಇಟ್ಕೊಂಡು ತೆಗ್ದಿದ್ರು ಆ ಚಿತ್ರ ತುಂಬಾ ಉತ್ತಮವಾಗಿ ಮೂಡಿ ಬಂದಿದೆ. ಭಕ್ತಿ ಪ್ರಧಾನವಾದ ಚಿತ್ರ, ಸನಾತನ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವಂತ ಚಿತ್ರ, ಮತ್ತೆ ಒಂದೊಂದು ಪಾತ್ರ ನೈಜತೆಯಿಂದ ಕೂಡಿದೆ. 2.5 ಗಂಟೆ ಹೇಗ್ ಮುಗೀತು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ನಮ್ಗೆ ಉಳ್ದಿರೋ ಕೆಲಸ ಪ್ರತಿಯೊಬ್ಬರಿಗೂ 100 ದಿವಸ ಈ ಚಿತ್ರ ಓಡ್ಬೇಕು. ಹಾಗಾಗಿ ನಾವು ಆ ರೀತಿಲಿ ನಾವು ಸಹಕಾರ ಮಾಡ್ತೀವಿ. ನಾವು ಸತ್ಸಂಗಗಳಿದೆ ನಮ್ಮದೇ ಆದ, ಆ ಸತ್ಸಂಗಗಳಲ್ಲಿ ನಮ್ಮದ ಸ್ನೇಹಿತರಿಗೆ ಈ ಚಿತ್ರವನ್ನು ನೋಡಲು ಎನ್ಕರೇಜ್ ಮಾಡ್ತೀವಿ. ತುಂಬ ಹೃದಯದ ಧನ್ಯವಾದಗಳು. ಉತ್ತಮ ಚಿತ್ರ ಕೊಟ್ಟಿದ್ದಾರೆ ಮೇಡಮ್ಗೆ ಎಲ್ಲಾ ರೀತಿಯಿಂದ ಒಳ್ಳೇದಾಗ್ಲಿ. ಈ ಚಿತ್ರ ಯಶಸ್ಸನ್ನು ಪಡೆಯಲಿ, 100 ದಿವಸ ಓಡ್ಲಿ ಅಂತ ಹಾರೈಸ್ತೀವಿ. ನಾವು 100 ದಿವಸ ಓಡ್ಲಿ ಅಂತಲೇ ಹಾರೈಸ್ತೀವಿ. ತುಂಬಾ ಚೆನ್ನಾಗಿದೆ ಚಿತ್ರ, ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾತ್ರದಲ್ಲೂ ನೈಜತೆ ಇದೆ. ಮತ್ತೆ ಕೀರ್ತನೆಗಳಂತೂ ಕಿವಿಗೆ ಇಂಪಾಗಿದೆ. ನಿಜವಾಗ್ಲೂ ಪಾತ್ರನು ಅದನ್ನ ಎಷ್ಟು ನೈಜವಾಗಿತ್ತು ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಅದು ಆಕ್ಟಿಂಗ್ ಅಂತ ಅನಿಸ್ತಾನೆ ಇಲ್ಲ. ಆ ಪಾತ್ರದವ್ರು ಅವರೇ ಏನೋ ಅನ್ನೋ ತರ ಪ್ರತಿ ಒಂದು ಗುರುಗಳಾಗ್ಲಿ, ಪ್ರತಿ ದಾಸ ಶ್ರೇಷ್ಠರು ಅವರೆಲ್ಲ ಅವರೇ ಏನೋ ಅನ್ನೋ ತರ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಮತ್ತೆ ಅವರು ಈ ಥಾಟ್ ಮೂಡಿ ಬಂದಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಇಂಥ ಚಿತ್ರ ತೆಗಿಯೋಣ ಅಂತ ಹೇಳಿದ್ದೆ ನಿಜವಾಗ್ಲೂ ಬಹಳ ಸಂತೋಷ. ತುಂಬಾ ವರ್ಷಗಳ ಕನಸು ಇದು. ಹೆಚ್ಚು ಬರ್ಬೇಕು, ಈಗಿನ ಪೀಳಿಗೆನೂ ಇದನ್ನ ನೋಡ್ಬೇಕು, ತಿಳ್ಕೋಬೇಕು ಅನ್ನೋದು. ಪ್ರತಿಯೊಬ್ಬರಿಗೂ ನೋಡಿ ಚಿತ್ರ ನೋಡಿದ್ಮೇಲೆ ಪ್ರತಿಯೊಬ್ಬರಿಗೂ ಇದನ್ನ ಹೇಳ್ಬೇಕು, ಉತ್ತೇಜನ ಕೊಡ್ಬೇಕು, ನೋಡಿ ಚಿತ್ರ ನೋಡೋದಿಕ್ಕೆ ಸಹಕಾರ ಮಾಡ್ಬೇಕು. ಅಲ್ಲ, ಹೆಚ್ಚು ಇದು ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಿ ಅವರು ಇನ್ನೂ ಹೆಚ್ಚು ಸಹಕಾರ ಕೊಟ್ಟು ಮೇಡಮ್ ಇನ್ನ ಹೆಚ್ಚಿಗೆ ಮಾಡ್ಲಿ ಅಂತ ಅವರಲ್ಲಿ ನಾವು ಬೇಡ್ಕೊತೀವಿ. ನಮ್ ಧರ್ಮ ಉಳಿಬೇಕು, ಚಿತ್ರಗಳು ಬರ್ಬೇಕು, ನಮ್ ಧರ್ಮ ಉಳಿಬೇಕು ಅನ್ನೋದೇ ನಮ್ಮ ಆಸೆ. ಚಿತ್ರಗಳು ಬಂದ್ರೆ ಇನ್ನೂ